ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗ್ ಬೇಜಾರಾಗಿದ್ದು ನನ್ನಿಂದ ಎಷ್ಟ್ ಜನಕ್ಕೆ ಕಷ್ಟ ಆಯ್ತು, ತೊಂದ್ರೆ ಆಯ್ತು ಅಂತ. ನಿನ್ನಿಂದ ಯಾರಿಗೂ ಕಷ್ಟ ಆಗಿಲ್ಲ, ನಾವ್ ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಅದ್ಹೆಂಗ್ ಹೇಳ್ತೀರಾ? ಪಾಪ ಮನೋಜನ್ನ ನೋಡಿ. ಪಾಪ ಅನ್ಬಾರ್ದು, ಮೂರ್ಖ ಅನ್ಬೇಕು. ಸ್ವಂತ ಬುದ್ಧಿ ಇಲ್ದೇ ಇರೋನು ಅಂತ ಅನ್ಬೇಕು. ಈಗ ನಾವು ಹೊರಗ್ನವರಾಗಿ ಯೋಚಿಸೋಣ, ನಿನ್ಗೂ ಮನೋಜ್ಗೂ ಯಾವುದ್ರಲ್ಲಾದ್ರೂ ಜೋಡಿ ಆಗುತ್ತಾ? ನೀನು ಏನನ್ ಬೇಕಾದ್ರೂ ಕಷ್ಟದಿಂದ ಎದುರಿಸಬಲ್ಲೆ. ಆದ್ರೆ ಅವನು ಅವರಪ್ಪ ಹೇಳ್ದಂಗೆ ಕೇಳೋ ಸ್ವಂತ ಅಭಿಪ್ರಾಯ ಇಲ್ದಿರೋನು. ಜೊತೆಲಿ ನಿನ್ ಮನ್ಸಲ್ಲಿ ನಾನಿದ್ದೀನಿ ಅಂತ ಗೊತ್ತಿದ್ದು ನೀನ್ ಯಾವಾಗ ಓಡೋಗ್ತಿ ಅಂತ ಅನುಮಾನ ಇದ್ದು ಈ ಮದ್ವೆಗೆ ಅವನು ಒಪ್ಪಿದ್ದು ಅವನ್ ತಪ್ಪು. ಈಗ ಅವನೇನ್ ಕಷ್ಟಪಡ್ತಾ ಇದ್ದಾನೋ ಅದಕ್ಕೆ ಅವನೇ ಕಾರಣ, ಬೇರೆ ಯಾರೂ ಅಲ್ಲ. ಹೌದು. ಹಾಗಾದ್ರೆ ಅಜ್ಜಿ? ಈ ದೊಡ್ಡವ್ರಿಗೆಲ್ಲ ಇದೊಂದು ಕಾಂಪ್ಲೆಕ್ಸ್ ಇದೆ. ನಾವು ಸಾಕಿದ ಮಕ್ಕಳು ನಾವ್ ಹೇಳ್ದಂಗೆ ಕೇಳಬೇಕು ಅಂತ. ಆ ಮಕ್ಕಳಿಗೆ ಒಂದು ಮನ್ಸಿದೆ ಅಂತ ಗೊತ್ತು, ಆದ್ರೆ ಅವ್ರದೇ ಆದ ಬೇರೆ ಅಭಿಪ್ರಾಯಗಳನ್ನ ಒಪ್ಕೊಳ್ಳೋದಿಲ್ಲ. ನಿಜ ಹೇಳು, ನಿನ್ನ ಅಜ್ಜಿ ನಿನಗೆ ಹಿತ ಬಯಸೋರೇ ಆಗಿದ್ರೆ ನೀನ್ ಸುಖವಾಗಿರೋದು ಮುಖ್ಯನೋ ಅಥವಾ ಅವ್ರು ಸತ್ತಾಗ ಬೆಂಕಿ ಇಡೋದು ಮುಖ್ಯನೋ? ಅವ್ರಿಗೆ ತುಂಬಾ ದಿನದಿಂದ ಮಗ ದೂರ ಇದ್ರು, ಈಗ ಹತ್ರ ಇರ್ಲಿ ಅನ್ನೋ ಆಸೆ. ಅಂಜಲಿ, ಯಾವುದೇ ಸಂಬಂಧನ ಡಿಮ್ಯಾಂಡ್ ಮಾಡಬಾರ್ದು. ತಾಯಿಗೆ ಬೆಂಕಿ ಇಡಬೇಕಾದ್ದು ಮಗನ ಕರ್ತವ್ಯ. ಆದ್ರೆ ಅದಕ್ಕೆ ಅದನ್ನ ಕೊಡ್ಬೇಕು ಇದನ್ನ ಕೊಡ್ಬೇಕು ಅಂತ ಹೇಳೋ ಮಗನೇ ಅಲ್ಲ. ಹಿಂದೆ ಅವ್ರು ದೂರ ಆಗಿದ್ದು ಇಂಥದೇ ಕಾರಣಕ್ಕೆ. ಇಂಥ ಮಗನ್ ಮನೆಗೆ ಕಳ್ಸಿದ್ರೆ ನೀನ್ ಸುಖವಾಗಿರಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಗೊತ್ತಿಲ್ದೇ ಇದ್ರೆ ಗೊತ್ತು ಮಾಡ್ಕೋಬೇಕಾಗಿತ್ತು.